ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಒತ್ತಿ ನಾನು ಮಾಡಿರುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿ ನನ್ನ ಚಿಕ್ಕ ಮಗಳಿಗೆ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಸೊ ಯಾವುದಾದ್ರೂ ಸ್ಕೂಲ್ ಫಂಕ್ಷನ್ಸ್ ಇದ್ದರೆ ಈ ರೀತಿ ಫಂಕ್ಷನ್ ಟೈಮ್ನಲ್ಲಿ ಮಕ್ಕಳಿಗೆ ಯಾವ ರೀತಿ ಸ್ಯಾರಿ ಮಾಡ್ಬೋದು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನಾನು ಲೈಟ್ ವೆಯ್ಟ್ ಸ್ಯಾರಿನ ತೊಗೊಂಡಿದ್ದೀನಿ. ಈಗ ಸೀರೆಯನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ತುಂಬ ಲೆಂತ್ ಸಾಲೋದಿಲ್ಲ. ಅರ್ಧ ಫೋಲ್ಡಿಂಗ್ ಮಾಡಿಕೊಂಡು ಅವಳಿಗೆ ಸೊಂಟದವರೆಗೂ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಮಾತ್ರ ನಾನು ಸೀರೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಆನಂತರ ಸೆರಗ ಹತ್ರ ಸೀರೆನ ಫ್ರಿಲ್ ಮಾಡಿ ಈ ರೀತಿ ಭುಜಕ್ಕೆ ಹಾಕ್ಕೊಂಡು ಆನಂತರ ಈ ಕಡೆಯಿಂದ ಸೊಂಟದ ಕಡೆಯಿಂದ ನಿಧಾನಕ್ಕೆ ಸೀರೆನ ಫ್ರಿಲ್ ಮಾಡ್ಕೊಂಡು ಬರ್ತೀನಿ. ಈಗ ಸೀರೆನ ಒಂದು ಸೈಡ್ ಪಿನ್ ಮಾಡಿದ್ದೀನಿ. ಈಗ ನಿಧಾನವಾಗಿ ಸೀರೆನ ನೆರಿಗೆ ಮಾಡ್ಕೊಳ್ಳೋಣ. ಚಿಕ್ಕ ಮಕ್ಕಳಿಗೆ ಸೀರೆ ಉಡಿಸೋದು ಕಷ್ಟ ಏನಲ್ಲ, ಆ್ಯಕ್ಚುಲಿ ಈಸಿಯಾಗಿ ಉಡಿಸ್ಬೋದು. ಈ ಥರ ಲೈಟ್ ವೆಯ್ಟ್ ಸ್ಯಾರಿ ಆದರೆ ಬೇಗನೆ ಉಡಿಸ್ಬೋದು, ತುಂಬ ಈಸಿಯಾಗೂ ಕೂಡ ಆಗುತ್ತೆ. ಹಾಗೆಯೇ ನೀವು ಮುಂಚಿತವಾಗಿಯೇ ಸೀರೆನ ಈ ರೀತಿ ನೆರಿಗೆ ಹಾಕಿ ಮೊದಲೇ ರೆಡಿ ಮಾಡಿರ್ತೀನಿ ಅಂದ್ರೂ ಓಕೆ, ಹಾಗೂ ಕೂಡ ಮಾಡ್ಬೋದು. ಬೇಗ ಸೀರೆನ ಈ ರೀತಿ ಸ್ಯಾರಿ ವರ್ಕ್ ಮಾಡ್ಬೋದು. ಈ ರೀತಿ ಸೀರೆ ನೆರಿಗೆ ಹಾಕಿದ್ದೀನಿ. ಕೆಳಗಡೆ ವರ್ಕ್ ಇರೋದ್ರಿಂದ ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿಕೊಂಡು ಆನಂತರ ನಾನಿಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ. ಪಿನ್ ಮಾಡ್ಕೊಂಡ ನಂತರ ಇವಾಗ ಒಂದು ದಾರ ತೊಗೊಂಡಿದ್ದೀನಿ. ದಾರದಲ್ಲಿ ಟೈಟಾಗಿ ಕಟ್ಬಿಟ್ರೆ ಸೀರೆ ಕೆಳಗಡೆ ಬೀಳೋದಿಲ್ಲ. ಹಾಗೆಯೇ ಮಕ್ಕಳಿಗೆ ಪೆಟಿಕೋಟೆಲ್ಲ ಹಾಕೋದಕ್ಕಾಗೋದಿಲ್ಲ. ಹಂಗಾಗಿ ಈ ರೀತಿ ನಾನು ದಾರದಿಂದ ಕಟ್ಟಿ ಟೈಟ್ ಮಾಡ್ಕೊಳ್ತಿದ್ದೀನಿ. ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಹಂಗಾಗಿ ನನಗಂತೂ ತುಂಬಾ ಇಷ್ಟ ಈ ರೀತಿ ಮಕ್ಕಳಿಗೆ ಸ್ಯಾರಿ ಹಾಕೋದು ಅಂದರೆ. ಈಗ ನಾನು ಸೆರಗನ್ನ ತೊಗೊಂಡಿದ್ದೀನಿ. ಸೆರಗಿನ ತುದಿಯಿಂದ ಈ ರೀತಿ ಫ್ರಿಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡು ಈಗ ಪಿನ್ ಮಾಡ್ಕೊಳ್ತೀನಿ. ಅವಳಿಗೆ ಸೀರೆ ಉಟ್ಕೊಳ್ಳೋದು ಅಂದರೆ ತುಂಬಾ ಖುಷಿ. ನೋಡಿ, ಸೀರೆ ಹಾಕಿದ ತಕ್ಷಣ ಎಷ್ಟು ಖುಷಿಯಾಗಿದ್ದಾಳೆ.
ಹಾಗೆ ಸೊಂಟಕ್ಕೆ ಒಂದು ಡಾಬು, ಹಾಗೆ ಕತ್ತಿಗೆ ಒಂದು ಸರ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಮಕ್ಕಳನ್ನ ಈ ರೀತಿ ಅಲಂಕಾರ ಮಾಡಿ ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಹಾಗೆ ಸಿಂಪಲ್ಲಾಗಿ ಮೇಕಪ್ ಮಾಡೋಣ ಅಂತ ಹೇಳಿ ಇವಾಗ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನಿವ್ಯಾ ಮಾಯಿಶ್ಚರ್ ಕ್ರೀಮನ್ನು ತೊಗೊಂಡಿದ್ದೀನಿ ಫೇಸ್ ಪ್ಯಾಕ್ಗಂತ. ಮೇಕಪ್ ಮಾಡೋಕ್ಕೆ ಮುಂಚೆ ನೀಟಾಗಿ ಮುಖವನ್ನು ತೊಳೆದಿದ್ದೀನಿ. ಹಾಗೆ ಇದು ಫೌಂಡೇಶನ್ ಕ್ರೀಮ್, ಇದು ಫಿಟ್. ಈ ಒಂದು ಫೌಂಡೇಶನ್ ಪ್ರಾಡಕ್ಟನ್ನು ನಾನು ಬಳಸ್ತಾ ಇದ್ದೀನಿ. ಮೊದಲಿಗೆ ನಿವ್ಯಾ ಮಾಯಿಶ್ಚರ್ ಕ್ರೀಮನ್ನು ಹಚ್ತಾ ಇದ್ದೀನಿ. ನಮ್ಮ ಮುಖ, ಕುತ್ತಿಗೆ ಮತ್ತು ಕಣ್ಣಿನ ಸುತ್ತ ಮಾಯಿಶ್ಚರ್ ಕ್ರೀಮನ್ನು ಅಪ್ಲೈ ಮಾಡಬೇಕು. ಆನಂತರ ನಾವು ಫೌಂಡೇಶನ್ ಕ್ರೀಮನ್ನು ಯೂಸ್ ಮಾಡಬೇಕು. ಇಲ್ಲ ಅಂತ ಅಂದರೆ ಫೌಂಡೇಶನ್ ಕ್ರೀಮನ್ನೇ ಹಚ್ತೀನಿ ಅನ್ನೋದಾದರೆ ನಮ್ಮ ಮುಖ ಫುಲ್ ಬೂದಾಗಿ ಕಾಣಿಸುತ್ತೆ. ಅದಕ್ಕೆ ಯಾವುದೇ ಆದ್ರೂ ಮೊದಲಿಗೆ ನಾವು ಮಾಯಿಶ್ಚರ್ ಕ್ರೀಮನ್ನು ಹಚ್ಚಬೇಕು. ಅದು ಒಳ್ಳೆ ಬ್ರ್ಯಾಂಡೆಡ್ ಕ್ರೀಮ್ ಆಗಿದ್ದರೂ ಓಕೆ. ಈಗ ಫೌಂಡೇಶನ್ ಕ್ರೀಮನ್ನು ಹಚ್ತಾ ಇದ್ದೀನಿ. ನಿಧಾನವಾಗಿ ನಮ್ಮ ಕೈಯಿಂದನೇ ನಾನು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ನಿಗೆ ಹೊಂದುವಂಥ ಫೌಂಡೇಶನ್ ಕ್ರೀಮನ್ನೇ ಹಚ್ಚೋದ್ರಿಂದ ಇನ್ನೂ ನಮ್ಮ ಸ್ಕಿನ್ ಇನ್ನೂ ಬ್ರೈಟಾಗಿ ಲುಕ್ಕಾಗಿ ಕಾಣಿಸುತ್ತೆ. ಸೊ ಅವಳಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನೇ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಈಗ ನೀವು ನೋಡ್ಬೋದು ನಾನು ಫುಲ್ ಫೇಸ್ ಕವರ್ ಮಾಡಿದ್ದೀನಿ. ಬ್ಯೂಟಿ ಬ್ಲೆಂಡರಿಂದನಾದರೂ ಈ ರೀತಿ ನಾವು ಅಪ್ಲೈ ಮಾಡ್ಬೋದು, ತುಂಬಾ ನೀಟಾಗಿ ಕವರ್ ಆಗುತ್ತೆ. ಸೊ ಈಗ ನಾನು ಹಾಗೆಯೇ ಇಲ್ಲಿ ನಾನು ಲ್ಯಾಕ್ಮೆ ಪೌಡರನ್ನು ತೊಗೊಂಡಿದ್ದೀನಿ. ಸೊ ಮುಖ, ಕುತ್ತಿಗೆ, ಕಿವಿ ಫುಲ್ ಕವರ್ ಮಾಡೋದ್ರಿಂದ ಈ ರೀತಿ ಒಂದು ಮೇಕಪ್ ಲುಕ್ಕನ್ನು ಕೊಡುತ್ತೆ. ಹಂಗಾಗಿ ಈ ಪೌಡರನ್ನು ನಾನು ಚೂಸ್ ಮಾಡ್ತೀನಿ. ಹಾಗೆ ಕಣ್ಣಿಗೆ ಕಾಜಲ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಮ್ಯಾಟ್ ಲಿಪ್ಸ್ಟಿಕನ್ನು ಕೂಡ ನಾನು ಹಾಕ್ತಿದ್ದೀನಿ. ಸೊ ಅವಳು ಯಾವುದು ಇಷ್ಟ ಅದನ್ನೇ ನಾನು ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ಒಂದು ಸಿಂಪಲ್ಲಾಗಿ ಒಂದು ಮೇಕಪ್ಪನ್ನು ಈ ರೀತಿ ಮಕ್ಕಳಿಗೆ ಮಾಡ್ಬೋದು. ಈಗ ಐ ಶ್ಯಾಡೋವನ್ನು ಹಚ್ತಾ ಇದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಮಕ್ಕಳಿಗೆ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೂ ಈ ಐ ಶ್ಯಾಡೋ ಈ ರೀತಿ ಜಸ್ಟ್ ಸಿಂಪಲ್ ಮೇಕಪ್ಪನ್ನು ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಅದೇ ಲಿಪ್ಸ್ಟಿಕ್ ಕಲರಿಂದ ನಾನು ಈ ರೀತಿ ಶೇಡ್ಸನ್ನು ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಎರಡು ಸೈಡ್ಗೆ ಯಾವ ರೀತಿ ಶೇಡ್ಸ್ ಆಗಿ ಕಾಣ್ತಾ ಇದೆ ಅಂತ. ಈ ರೀತಿ ಪ್ಲಸ್ ಇದ್ರೂ ಕೂಡ ಈ ರೀತಿ ಶೇಡ್ಸ್ ಕೊಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಹತ್ರ ಬ್ಲಷ್ ಇಲ್ಲದೆ ಇರೋದ್ರಿಂದ ಈ ರೀತಿ ನನ್ನ ಕೈಯಿಂದನೇ ಈ ರೀತಿ ಮೇಕಪ್ ಲುಕ್ಕನ್ನು ಕೊಡ್ತಾ ಇದ್ದೀನಿ.
ಹಾಗೆ ಮದುವೆ ಪಾರ್ಟಿಗಳಲ್ಲಿ ಹಾಕುವಂಥ ಒಂದು ಡಿಸೈನ್ ಜಡೆನ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿಯೇ ಒಂದು ಹೇರ್ ಸ್ಟೈಲನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಸಿಂಪಲ್ಲಾಗಿ ಈ ರೀತಿ ಜಡೆನ ಹಾಕಿ ಚೌಲಿ ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ. ನೀವು ನೋಡ್ಬೋದು. ನಿಮ್ಮ ಅನಿಸಿಕೆನ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ. ಈ ರೀತಿ ಚಿಕ್ಕ ಮಕ್ಕಳಿಗೆ ಸ್ಯಾರಿ ವೇರ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಬೇಗ ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ಬ್ಲಾಗ್ಸ್. ಇವತ್ತಿನ ವಿಡಿಯೋ ವಿಶೇಷವಾಗಿ ಇವತ್ತು ನನ್ನ ಮಗಳ ಸ್ಯಾರಿ ಟ್ರ್ಯಾಪಿಂಗ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತೇಳಿ ಇವತ್ತು ಸ್ಯಾರಿ ಟ್ರ್ಯಾಪಿಂಗ್ ಬಗ್ಗೆ ವಿಡಿಯೋ. ಹಂಗೆ ಅವಳಿಗೆ ಸ್ಯಾರಿ ಅಂದರೆ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಇವತ್ತು ಸ್ಯಾರಿ ಉಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನನ್ನ ಮಗಳು ಹೇಳುತ್ತಲ್ವ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.